ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತದ್ದು ಬಿ ನಾಗೇಂದ್ರ ಮೇಲೆ ಅವರು ರಾಜೀನಾಮೆ ಕೊಡಬೇಕು, ಸಚಿವ ಸ್ಥಾನ ರಾಜೀನಾಮೆ ಕೊಡಬೇಕು. ಅವರು ಕೂಡ ಇನ್ನೂ ಅದು ಪ್ರೂವ್ ಆಗ್ಲಿ, ಆಮೇಲೆ ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಟಕ್ಕರ್ ಬೇರೆ ಕೊಟ್ಟಿದ್ದಾರೆ. ಸೊ ಏನ್ ಹೇಳ್ತೀವಿ? ಇವತ್ತು ಭಾರತೀಯ ಜನತಾ ಪಕ್ಷ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾ ಕಚೇರಿ ಎದುರು ಅನಿರ್ದಿಷ್ಟ ಕಾಲದವರೆಗೆ ಹೋರಾಟವನ್ನು ಮಾಡಬೇಕು, ಧರಣಿಯನ್ನು ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಆದೇಶವನ್ನು ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷ ನಾಯಕರಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮ ಶಾಸಕರಿರ್ಬೋದು ವಿಧಾನಸೌಧ ಒಳಗಡೆ ಇವತ್ತು ಹೋರಾಟವನ್ನು ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಧಾನಸೌಧದಿಂದ ಹೊರಗಡೆ ಇವತ್ತು ಜಿಲ್ಲಾ ಕೇಂದ್ರ ಆಡಳಿತದ ಎದುರುಗಡೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೊಂದು ಈ ವಿಚಾರನ ತಾವು ಹೇಳೋಂಥ ವಿಚಾರ ನಾಚಿಗೆಟ್ಟ ವಿಚಾರ. ಇದು ನಾನು ಪ್ರೂವ್ ಆಗಿಲ್ಲ, ಕಳ್ಳ ಅಂತ ಅವರು CM ಸಿದ್ದರಾಮಯ್ಯರು ಹೇಳಿದ್ರು. ನೀವು ನಾವು ಮಾಡಿರೋ ತಪ್ಪಾಗಿದೆ, ಹಗರಣ ಆಗಿದೆ, 180 ಕೋಟಿ ಅಲ್ಲ ಬರೀ 92 ಕೋಟಿ ಅಂತೇಳಿ ಅವರೇ ಹೇಳಿ ರಾಜೀನಾಮೆಯನ್ನು ಪಡೆದಿದ್ರು. ಅವರು ರಾಜೀನಾಮೆಯನ್ನು ಪಡೆದು ಜೈಲಿಗೆ ಹೋಗಿ ಜೈಲಿಂದ ಹೊರಗಡೆ ಬಂದಿದ್ದಾರೆ. ಮತ್ತು ಈಗ DK ಶಿವಕುಮಾರ್ ಅವರು ಒಳಗಡೆ ಕರ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಏನು ಒತ್ತಡ ಇದೆಯೋ ಅಥವಾ ಏನು ಸಂಭಾವನೆ ಆಗಿದೆಯೋ ಗೊತ್ತಿಲ್ಲ. ಹಂಗಾಗಿ ಇವತ್ತು ಅವ್ರು ಹೇಳ್ತಾರೆ ಸಮರ್ಸ್ಕೊಬೇಕಾಗಿದೆ, ಪ್ರೂವ್ ಆಗಿಲ್ಲ ಅಂತ. ಈಗ ಆಲ್ಮೋಸ್ಟ್ ED ತನಿಖೆ ಆಗಿದೆ, ಮತ್ತು ಎಲ್ಲ ಆ್ಯಂಗಲಲ್ಲೂ ಇವತ್ತು ತನಿಖೆ ಆದಾಗ ಹಣ ಸಿಕ್ಕಾಕೊಂಡಿರೋದು, ಯಾರಿಗೆ ಕಳಿಸಿದ್ರು, ಯಾವ ಬಾರಿಗೆ ಕಳಿಸಿದ್ರು, ಯಾವ ಚುನಾವಣೆಗೋಸ್ಕರ ಬಳಸಿದ್ರು ಅನ್ನೋದು ಸಹ ED ಅವ್ರ ತನಿಖೆಯಲ್ಲಿ ಇಂಚಿಂಚು ಹೇಳಿದ್ದಾರೆ. ಮತ್ತು ಇದ್ರಲ್ಲಿ ನಾವು ಕದ್ದಿಲ್ಲ, ನಾನು ಅವನಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಡಬೇಕಾಗ್ತದೆ. ಈ ವಿಚಾರವನ್ನು ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಇದೊಂದು ಭ್ರಷ್ಟ ಮಂಡ ಸರ್ಕಾರ. ಇವ್ರು ಮಾಡೋದೆಲ್ಲ ಮಾಡಿ ನಾನು ಮಾಡಲಿಲ್ಲ ಅಂತ ಹೇಳ್ತಾರೆ. ಒಂದೊಂದು ಇವತ್ತು ನೋಡ್ತಾ ಇದ್ದೀವಿ, ಯಾವುದೋ ಒಂದು ಹೆಸರಿಟ್ಟು ಗ್ಯಾರಂಟಿ ಯೋಜನೆ, ಇನ್ನೊಂದು ಯೋಜನೆ, ಇದು 6ನೇ ಯೋಜನೆ, 7ನೇ ಯೋಜನೆ ಅಂತ ಮಾಡ್ತಾರೆ. ಮೊನ್ನೆ ಇನ್ನೊಂದು ಯೋಜನೆ ತಂದರು, ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ 25,000 ರೂಪಾಯಿ ವರ್ಷಕ್ಕೆ ನೀವು ಕೊಡಬೇಕು ಅಂತ ಹೇಳ್ತಾರೆ. ಇಷ್ಟು ದಿನದಿಂದ ಇರಲಿಲ್ಲ. ಈಗ ಈ ಒಂದು ಹೆಸರನ್ನು ಯಾಕೆ ತರ್ತಾರೆ ಅಂದರೆ, ಈ ಹಗರಣ ಯಾಕೆ ಮಾಡ್ತಾರೆ ಅಂದರೆ ಲೂಟಿಗೋಸ್ಕರ ಬೇರೆ ಬೇರೆ ವಿಚಾರವನ್ನು ಮಾಡಿ ಇವತ್ತು 25,000 ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು ದಂಡವನ್ನು ಹಾಕ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಯಾರು ಒಬ್ಬ ಅಣ್ಣ ತಮ್ಮ ಬೆಂಗಳೂರು ಸುತ್ತಮುತ್ತ ಯಾರು ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇರಬೇಕು ಅಂತೇಳಿ ಆಸ್ತಿಯನ್ನು ಉಳಿಸ್ಕೊಂಡಿದ್ರು, ಅದನ್ನು ನೀವೇ ವಿಭಾಗ ಮಾಡ್ಕೊಂಡ್ರೆ 45% ಸರ್ಕಾರಕ್ಕೆ ಬಿಟ್ಕೊಟ್ಬಿಡಿ, ಮಿಕ್ಕಿದ್ದು ನೀವೇನಾದರೂ ಮಾಡ್ಕೊಳ್ತಾರೆ. ಇಲ್ಲದೆ ಹೋದರೆ ನಾವು ಹೇಳ್ತೀವಿ ಬಿಲ್ಡರಿಗೆ ಕೊಡಿ, ನಾವು ಬಿಲ್ಡರಿಗೆ ಕೊಟ್ಟರೆ ಯಾವುದೇ ಇದಿಲ್ಲ, ನೀವು ದುಡ್ಡು ತೊಗೊಂಡು ಊರು ಬಿಟ್ಟು ಹೋಗಿ ಹಾಳಾಗಿ ಇನ್ನೂ ಮನಸ್ಥಿತಿಗೆ ಬಂದಿದ್ದಾರೆ. ಇದಲ್ಲದೆ ಕಾಂಗ್ರೆಸ್ನ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ದಾಗ ಇದೇ DK ಶಿವಕುಮಾರ್ ಎ ಖಾತಾವನ್ನು ಮತ್ತು ಈ ಖಾತಾಗೆ ಬದಲಾವಣೆ ಮಾಡಬೇಕಾದ್ರೆ ಒತ್ತು ಟ್ಯಾಕ್ಸ್ ತೊಗೊತಾ ಇರಲಿಲ್ಲ, ಯಾವುದೇ ಅಭಿವೃದ್ಧಿ ಶುಲ್ಕ ತೊಗೊತಾ ಇರಲಿಲ್ಲ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ CC OCಗಳನ್ನು ಕೊಡ್ತಾ ಇರಲಿಲ್ಲ. ಇವ್ರು ಬಂದ ಕೂಡಲೇ ಇದನ್ನೆಲ್ಲ CC ಇಲ್ಲ, OC ಇಲ್ಲ, ನೀವು ಹೆಂಗನ ಕಟ್ಕೊಳ್ಳಿ, ಸರ್ಕಾರಕ್ಕೆ ಏನು ಕಟ್ಟಬೇಕು ಕಟ್ಟಿ, ನಮ್ಮ ಅಧಿಕಾರಿಗಳಿಗೆ ಏನು ಲಂಚ ಕೊಡಬೇಕು ಕೊಡಿ ಅಂತ ಒಂದು ಮನಸ್ಥಿತಿಗೆ ಬಂದವ್ರೆ. ಇವತ್ತು ಯಾವುದೇ ಒಂದು ಪ್ಲಾನ್, ಒಂದು ನಕಾಶೆ ಮಂಜೂರಾತಿಗೆ ಹೋದರೆ ಅದಕ್ಕಿಷ್ಟು, ಒಂದು ಖಾತೆಗೆ ಹೋದರೆ ಇದಕ್ಕಿಷ್ಟು ಮತ್ತು ಎಲ್ಲ ಹೇಳ್ತಾರೆ. ಇವತ್ತು ಪೋಡಿ ಅದಾಲತ್ ಮನೆ ಬಾಗಿಲಿಗೆ ಅಂತ ಹೇಳ್ತಾರೆ. ಸುಮಾರು 1 ವರ್ಷಗಳ ಕಾಲದಿಂದ ಅರ್ಜಿ ಹಾಕಿದಂಥವು ಸಾಕಷ್ಟು ಎಲ್ಲ ಜಿಲ್ಲೆಗಳಲ್ಲೂ ಇವತ್ತರೆಗೂ ಪೋಡಿ ಆಗೇ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಪೋಡಿ ಅಂತ ಹೇಳ್ತಾರೆ, ಖಾತೆ ನಿಮ್ಮ ಮನೆ ಬಾಗಿಲಿಗೆ ಅಂತ ಹೇಳ್ತಾರೆ. ಖಾತೆ ಏನಾದರೂ ಅಪ್ಲೈ ಮಾಡಿದರೆ ನೀವು ಲಂಚ ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲದವರನ್ನು ರಿಜೆಕ್ಟ್ ಮಾಡ್ತಾರೆ. ಇಂಥ ಪರಿಸ್ಥಿತಿಯಾಗಿ ಬೇರೆ ಬೇರೆ ಹೆಸರಲ್ಲಿ ಲೂಟಿ ಮಾಡ್ತಾವ್ರೆ. ಇವರು ಲೂಟಿ ಮಾಡೋದಕ್ಕೋಸ್ಕರನೇ ಈ ಸ್ಕೀಮ್ಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಅದಲ್ಲದೆ ಕಾಂಗ್ರೆಸ್ ಅಲ್ಲಿ ಯಾರು ಭ್ರಷ್ಟಿದ್ದಾರೆ ಅವ್ರದ್ದು ರಾಜೀನಾಮೆ ಪಡೆಯಬೇಕು. ಮೊದಲನೇದಾಗಿ ಇವತ್ತು ನಾಗೇಂದ್ರ ರಾಜೀನಾಮೆ ಪಡೆಯೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಇದ್ರ ವಿರುದ್ಧ ಈ ಒಂದು ನಿಲ್ಲೋವರೆಗೂ, ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲೋದಿಲ್ಲ. ಅಹೋರಾತ್ರಿ ಅನಿರ್ದಿಷ್ಟ ಕಾಲದವರೆಗೆ ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ರಾತ್ರಿ ಜಿಲ್ಲಾಧ್ಯಕ್ಷರಾಗಿ ನಾವಿರ್ತೀವಿ. ನಮ್ಮೆಲ್ಲ ಪ್ರಮುಖರು, ಈ ಜಿಲ್ಲಾ ಪ್ರಮುಖರುಗಳು, ಪದಾಧಿಕಾರಿಗಳು, ಪಕ್ಷದ ಪ್ರಮುಖರು, ಪದಾಧಿಕಾರಿಗಳೆಲ್ಲ ಭಾಗಿಯಾಗ್ತವೆ. ಮತ್ತು ಒಂದೊಂದು ತಾಲೂಕಿನಿಂದ ಒಂದೊಂದು ದಿವಸ ಧರಣಿಯಲ್ಲಿ ಪಾಲ್ಗೊಳ್ಳೋದು ಅಂತ ನಿರ್ಧಾರ ಆಗಿದೆ. ಅದೇ ರೀತಿ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ.